ಈ ಸರಳವಾದಂತ ಹಾಗೂ ಮಹತ್ವವಾದಂತ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ, ಶಾಸಕ ಮಿತ್ರರೇ, ಅಧಿಕಾರಿ ಸ್ನೇಹಿತರೇ, ಗುರುಚ ಅವರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಎಲ್ಲರೂ ಮಾತಾಡಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನೇ ಕೆಲವು ನಿಮಿಷಗಳ ಕಾಲ ಮಾತನಾಡ್ತೇನೆ. ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿ ಘೋಷಣೆಯನ್ನ ಮಾಡಿದ್ದೇವೆ. ಈಗಾಗಲೇ ಗುರುಚ ಅವರು ಸಂಕ್ಷಿಪ್ತವಾಗಿ ಮಾತಾಡಿದ್ರು ಕೂಡ ಬಹಳ ಸಮಂಜಸವಾಗಿ ಮಾತಾಡಿದ್ದಾರೆ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ದೇಶದಲ್ಲಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಈ 4 ಹೆಸರುಗಳು ಜಗತ್ತಿನಲ್ಲೇ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥ ಹೆಸರುಗಳು. ಬುದ್ಧ 2500 ವರ್ಷಗಳ ಹಿಂದೆ, ಬಸವಣ್ಣ 12ನೇ ಶತಮಾನದಲ್ಲಿ, ಗಾಂಧಿ 20ನೇ ಶತಮಾನದಲ್ಲಿ, ಅಂಬೇಡ್ಕರ್ 20ನೇ ಶತಮಾನದಲ್ಲಿ. ಇವರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿದ್ದಿ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಒಂದು ಆರೋಗ್ಯಕರವಾದಂಥ ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ಬಯಸಿದಂಥವರು ಇವರು. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಮೌಢ್ಯಗಳು, ಕಂದಾಚಾರಗಳು, ಕರ್ಮ ಸಿದ್ಧಾಂತ ಇವೆಲ್ಲವನ್ನು ಕೂಡ ನಾವು ಸಮಾಜದಲ್ಲಿ ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಇವುಗಳ ಸಮಾಜದ ಬದಲಾವಣೆಗೋಸ್ಕರ ಅಸಮಾನತೆ ಹೋಗಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು, ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ, ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ, ವೈಚಾರಿಕತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡು, ಬರೀ ಕನಸನ್ನು ಕಂಡಿರಲಿಲ್ಲ ಇವರು, ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು, ಏನು ಹೇಳ್ತಾರೆ ಅದರಂತೆ ಮಾಡಿ ತೋರಿಸಿದವರು. ಹಾಗಾಗಿ ಬಸವಣ್ಣನವರು ಈ ಸಮಾಜದಲ್ಲಿ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಮೌಢ್ಯಗಳಿಂದ ಕೂಡಿರದೇ ಇರತಕ್ಕಂಥ ಸಮಾಜವನ್ನ ಕಟ್ಟಬೇಕು, ಮತ್ತೆ ಜನಪರವಾದಂಥ
ಒಂದು ಸಮಾಜ ಇರಬೇಕು. ಅದಕ್ಕೋಸ್ಕರ ಬಸವಾದಿ ಶರಣರು ಈ ವಚನ ಅಂತಂದ್ರೆ ಮಾತು ಅಂತ ಹೇಳ್ತೀವಿ. ಆಡು ಭಾಷೆ ಇದೆಯಲ್ಲ, ಆಡು ಮಾತುಗಳಿದ್ದಾವಲ್ಲ, ಈ ಆಡು ಮಾತುಗಳಲ್ಲೇ ವಚನವನ್ನ ರಚನೆ ಮಾಡದಂತವು. ಯಾಕಂತಂದ್ರೆ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಭಾಷೆನಲ್ಲಿ ಧರ್ಮ ಬೋಧನೆ ಮಾಡ್ತಕ್ಕಂಥದ್ದು, ಮೌಲ್ಯಗಳನ್ನು ಹೇಳ್ತಕ್ಕಂಥದ್ದು ಇವೆಲ್ಲ ನಡೀತಾ ಇತ್ತು. ಅದಕ್ಕೆ ಜನರಿಗೆ ಅರ್ಥ ಆಗ್ತಕ್ಕಂಥ ಜನರ ಭಾಷೆನಲ್ಲೇ ಸಾಹಿತ್ಯ ರಚನೆ ಮಾಡದಂಥದ್ದು ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ವಚನಕಾರರಿಗೆ ಕೊಡಬೇಕಾಗ್ತದೆ. ಅದನ್ನ ಅವರು ಕನ್ನಡದಲ್ಲಿ ಅದು ಕನ್ನಡ ಭಾಷೆನಲ್ಲಿ. ಈಗ ನನಗೆ ಸಂಸ್ಕೃತ ಗೊತ್ತಾಗಲ್ಲ, ಸಂಸ್ಕೃತ ಭಾಷೆನಲ್ಲಿ ಜನರಿಗೆ ಗೊತ್ತಾಗಲ್ಲ. ಆದ್ರಿಂದ ಜನರ ಆಡ್ತಕ್ಕಂಥ ಕನ್ನಡ ಭಾಷೆ ಇದೆಯಲ್ಲ, ಆ ಭಾಷೆನಲ್ಲೇ ವಚನಗಳನ್ನ ರಚನೆ ಮಾಡಿ ಆ ಮೂಲಕ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುದು. ಕಾಯಕ ದಾಸೋಹ ಸಾಮಾಜಿಕ ಮೌಲ್ಯಗಳು ಅವು. ಕಾಯಕ ದಾಸೋಹ ಆರ್ಥಿಕ ಮೌಲ್ಯಗಳು, ಅವುಗಳನ್ನ ಹೇಗೆ ಎಲ್ಲರೂ ಕಾಯಕ ಮಾಡಬೇಕು, ಹೇಗೆ ದಾಸೋಹ ಹಂಚಿಕೊಂಡಬೇಕು ಎಲ್ಲರೂ ಅಂತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.